ಯಡಿಯೂರಪ್ಪರಿಂದ ಪಾಠ ಕಲಿತ ಸಿಎಂ ಸಿದ್ದರಾಮಯ್ಯ. ಅಂದು ಬಿಎಸ್ವೈಗಾದ ಹಿನ್ನಡೆಯೇ ಇಂದು ಸಿಎಂ ಸಿದ್ದುಗೆ ಪಾಠ. ಸಚಿವ ಸಂಪುಟದಿಂದ ಹೊರಗುಳಿಯಲಿರುವ ಸಿಎಂ. ಇದಕ್ಕೆ ಕಾರಣ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ. ಬಿಎಸ್ವೈ ಸಿಎಂ ಆಗಿದ್ದಾಗ ತನಿಖೆಗೆ ಅನುಮತಿ ಹಿನ್ನೆಲೆ ಅಂದು ಇದೇ ರೀತಿ ಸಂಪುಟದಲ್ಲಿ ನಿರ್ಣಯ ಅಂಗೀಕರಿಸಲಾಗಿತ್ತು. ಅಂದು ಸಂಪುಟ ಸಭೆಯಲ್ಲಿ ಸ್ವತಃ ಯಡಿಯೂರಪ್ಪ ಭಾಗಿಯಾಗಿದ್ದರು. ಸಿಎಂ ಆಗಿದ್ದ ಯಡಿಯೂರಪ್ಪ ಹಾಜರನ್ನ ಪ್ರಶ್ನಿಸಿದ ಹೈಕೋರ್ಟ್. ನಿರ್ಣಯದ ಮೇಲೆ ಮುಖ್ಯಮಂತ್ರಿಗಳು ಪ್ರಭಾವ ಬೀರಿರಬಹುದಲ್ವಾ? ಅಂದು ಬಿಎಸ್ವೈ ಪರ ವಕೀಲರಿಗೆ ಪ್ರಶ್ನೆ ಮಾಡಿದ್ದ ಹೈಕೋರ್ಟ್. ಹೀಗಾಗಿ ಎಚ್ಚರಿಕೆ ಹೆಜ್ಜೆ ಇಟ್ಟಿರುವ ಸಿಎಂ ಸಿದ್ದರಾಮಯ್ಯ. ಸಂಪುಟ ನಿರ್ಣಯದಿಂದ ಹೊರಗುಳಿಯಲು ಸಿದ್ದು ಪ್ಲಾನ್. ಈ ಹಿಂದೆ ಇದೇ ಪ್ಲಾನ್ ಅನುಸರಿಸಿದ್ದ ಸಿಎಂ ಸಿದ್ದರಾಮಯ್ಯ. ಆದಾಯ ಮೀರಿ ಆಸ್ತಿ ಗಳಿಕೆ ಪ್ರಕರಣದಲ್ಲಿ ಸಿಬಿಐ ತನಿಖೆ. ಸಿಬಿಐ ತನಿಖೆ ಹಿಂಪಡೆಯುವ ನಿರ್ಣಯ ಕೈಗೊಳ್ಳುವಾಗ ಡಿಕೆ ಗೈರು. ಸಂಪುಟದಿಂದ ಹೊರಗುಳಿದಿದ್ದ ಡಿಸಿಎಂ ಡಿಕೆ ಶಿವಕುಮಾರ್. ಯಡಿಯೂರಪ್ಪರಿಂದ ಪಾಠ ಕಲಿತ ಸಿಎಂ ಸಿದ್ದರಾಮಯ್ಯ. ಅಂದು ಬಿಎಸ್ವೈಗಾದ ಹಿನ್ನಡೆಯೇ ಇಂದು ಸಿಎಂ ಸಿದ್ದುಗೆ ಪಾಠ ಕಲಿಸಿದೆ. ಸಚಿವ ಸಂಪುಟದಿಂದ ಹೊರಗುಳಿಯಲಿರುವ ಸಿಎಂ ಸಿದ್ದರಾಮಯ್ಯ. ಇದಕ್ಕೆ ಕಾರಣ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಅಂತೆ. ಬಿಎಸ್ವೈ ಸಿಎಂ ಆಗಿದ್ದಾಗ ತನಿಖೆಗೆ ಅನುಮತಿ ಹಿನ್ನೆಲೆ ಅಂದು ಇದೇ ರೀತಿ ಸಂಪುಟದಲ್ಲಿ ನಿರ್ಣಯ ಅಂಗೀಕರಿಸಲಾಗಿತ್ತು. ಅಂದು ಸಂಪುಟ ಸಭೆಯಲ್ಲಿ ಸ್ವತಃ ಯಡಿಯೂರಪ್ಪ ಭಾಗಿಯಾಗಿದ್ದರು. ಸಿಎಂ ಆಗಿದ್ದ ಯಡಿಯೂರಪ್ಪರ ಹಾಜರನ್ನ ಪ್ರಶ್ನಿಸಿದ್ದ ಹೈಕೋರ್ಟ್. ನಿರ್ಣಯದ ಮೇಲೆ ಮುಖ್ಯಮಂತ್ರಿಗಳು ಪ್ರಭಾವ ಬೀರಿರಬಹುದಲ್ವಾ? ಅಂದು ಬಿಎಸ್ವೈ ಪರ ವಕೀಲರಿಗೆ ಪ್ರಶ್ನೆ ಮಾಡಿದ್ದ ಹೈಕೋರ್ಟ್. ಹೀಗಾಗಿ ಎಚ್ಚರಿಕೆ ಹೆಜ್ಜೆ ಇಟ್ಟಿರುವ ಸಿಎಂ ಸಿದ್ದರಾಮಯ್ಯ. ಸಂಪುಟ ನಿರ್ಣಯದಿಂದ ಹೊರಗುಳಿಯಲು ಸಿದ್ದು ಪ್ಲಾನ್. ಈ ಹಿಂದೆ ಇದೇ ಪ್ಲಾನ್ ಅನುಸರಿಸಿದ್ದ ಸಿಎಂ ಸಿದ್ದರಾಮಯ್ಯ. ಆದಾಯ ಮೀರಿ ಆಸ್ತಿ ಗಳಿಕೆ ಪ್ರಕರಣದಲ್ಲಿ ಸಿಬಿಐ ತನಿಖೆ ನಡೆಸಲಾಗಿತ್ತು. ಸಿಬಿಐ ತನಿಖೆ ಹಿಂಪಡೆಯುವ ನಿರ್ಣಯ ಕೈಗೊಳ್ಳುವಾಗ ಡಿಕೆ ಗೈರಾಗಿದ್ರು. ಸಂಪುಟದಿಂದ ಹೊರಗುಳಿದಿದ್ದ ಡಿಸಿಎಂ ಡಿಕೆ ಶಿವಕುಮಾರ್.